ಕುಂಭರಾಶಿಗೆ ಏಪ್ರಿಲ್ 15ರ ಒಳಗಡೆ 6 ಅಕ್ಷರದ ವ್ಯಕ್ತಿಯಿಂದ ನಡೆಯೋದು ಇದೆ. ನಿಮ್ಮ ಅಕ್ಕಪಕ್ಕ ಯಾರೂ ಇಲ್ಲದಿರುವಾಗ ಈ ವಿಡಿಯೋ ನೋಡೋ ಪ್ರಯತ್ನ ಮಾಡಿ. ಯಾಕಂದ್ರೆ ನಿಮಗೆ ನಡೆಯುವ ನಷ್ಟಗಳು ಏನು? ಈ 6 ಅಕ್ಷರದ ವ್ಯಕ್ತಿ ಮಹಿಳೆನಾ ಅಥವಾ ಪುರುಷನ? ಈ ವ್ಯಕ್ತಿಯಿಂದ ನಿಮಗೆ ನಷ್ಟ ನಡೆಯುತ್ತದಾ ಅಥವಾ ಲಾಭ ಬರುತ್ತದಾ? ನಿಮ್ಮ ಜೀವನದಲ್ಲಿ ನೀವು ಎಂಥ ಪರಿಣಾಮಗಳನ್ನು ಎದುರಿಸಲಿದ್ದೀರಿ? ಹೇಗಿದ್ದರೆ ನಿಮ್ಮ ಜೀವನ ಸರಿ ದಾರಿಯಲ್ಲಿ ಇರುತ್ತದೆ? ಇದೆಲ್ಲ ಕೂಡ ಜ್ಯೋತಿಷ್ಯ ನಿಪುಣರ ಹತ್ತಿರ ತಿಳಿದುಕೊಂಡು ನಿಮಗೆ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಶಿವನ ಅನುಗ್ರಹ ಇರೋದ್ರಿಂದಲೇ ಇವತ್ತು ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದೆ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ಬರೆಯಿರಿ. ವಿಡಿಯೋಗೆ ಒಂದು ಚಿಕ್ಕ ಲೈಕ್ ಕೊಡೋ ಮೂಲಕ ಇನ್ನಷ್ಟು ಹೆಚ್ಚು ಕುಂಭರಾಶಿಯವರಿಗೆ ವಿಡಿಯೋ ತಲುಪುತ್ತದೆ. ಹಾಗೆ ನಮಗೂ ಕೂಡ ಪ್ರೇರಣೆ ಸಿಗುತ್ತದೆ. ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಕುಂಭರಾಶಿಯವರ ಭವಿಷ್ಯ ಯಾವ ರೀತಿ ಇರಲಿದೆ ಎಂದು ಈಗ ನಾವು ನೋಡೋಣ. ಆಗಿದ್ದೆಲ್ಲ ಹೇಗೋ ಆಗೋಯ್ತು ಎಂದು ಹಳೆಯದು ಮರೆಯೋಣ ಅಂದರೆ ಹಳೆಯ ನೆನಪುಗಳು ಕೆಲವರಿಂದ ಮತ್ತೆ ನೆನಪಾಗುವ ಸಮಯ ಈಗ ಬಂದಿದೆ. ಕಳೆದ ಕೆಲವು ವರ್ಷಗಳಿಂದ ಶನಿ ಕಾರಣದಿಂದ ಕುಂಭರಾಶಿಯವರು ತುಂಬಾ ನೊಂದಿದ್ದಾರೆ. ಈಗೀಗ ಎಲ್ಲವೂ ಸರಿ ಹೋಗುತ್ತಾ ಬಂದಿದೆ. ನಿಜಕ್ಕೆ ಈ ಮಾರ್ಚ್ ತಿಂಗಳು ಕೊನೆಯಿಂದ ನಿಮ್ಮ ಜೀವನ ಒಂದು ರೀತಿಯಲ್ಲಿ ಗೋಲ್ಡನ್ ಲೈಫ್ ತರ ಇರಲಿದೆ. ನಿಮ್ಮನ್ನ ಒಂಟಿಯಾಗಿ ಕುಳಿತುಕೊಂಡು ಈ ವಿಡಿಯೋ ನೋಡಿ ಅನ್ನೋಕೆ ಕಾರಣ ನಿಮ್ಮ ಮೇಲಿರುವ ನರದೃಷ್ಟಿ ಬೇರೆ ಯಾವ ರಾಶಿಯವರ ಮೇಲೂ ಇಲ್ಲ. ಈ ನರದೃಷ್ಟಿ ಕೂಡ ಹೊರಗಿನವರಿಂದ ಅಲ್ಲ, ನಿಮ್ಮ ಕುಟುಂಬದಲ್ಲೇ ನೀವು ಉದ್ಧಾರ ಆಗುತ್ತಿದ್ದರೆ ಅಸೂಯೆ ಪಡುವವರು ತುಂಬಾ ಜನ ಇದ್ದಾರೆ. ಇದೇ ಕಾರಣದಿಂದಾನೇ ಈ ವಿಡಿಯೋ ಒಂಟಿಯಾಗಿ ಕುಳಿತುಕೊಂಡು ನೋಡಿ ಅಂದಿದ್ದು. ಇನ್ನು ಹಳೆ ನೆನಪುಗಳು ಮತ್ತೆ ನೆನಪಾಗುತ್ತೆ ಅಂತ ಹೇಳೋಕೆ ಕಾರಣ ಏನಂದ್ರೆ, ಈ ಹಿಂದೆ ಯಾರು ನಿಮ್ಮ ಮನಸ್ಸನ್ನು ಗಾಯಪಡಿಸಿದ್ದಾರೋ, ಯಾರು ನಿಮ್ಮ ಕಣ್ಣೀರಿಗೆ ಕಾರಣ ಆಗಿದ್ದಾರೋ, ಯಾರು ನಿಮ್ಮ ಕಷ್ಟಗಳು ನೋಡಿ ನಕ್ಕಿದ್ದಾರೋ ಅದೆಲ್ಲವೂ ಕೂಡ ಇಲ್ಲಿಗೆ ಮುಗಿಯಿತು. ಇಂಥ ಮನಸ್ಥಿತಿ ಇರುವ ಜನರು ಸ್ತ್ರೀಯಾಗಲಿ ಪುರುಷನಾಗಲಿ ಯಾವತ್ತಿದ್ದರೂ ಅಪಾಯನೇ. ಮನುಷ್ಯರಿಗೆ ಯಾವಾಗಲೂ ಇನ್ನೊಬ್ಬ ಮನುಷ್ಯನ ಅಗತ್ಯ ಬಂದೇ ಬರುತ್ತೆ. ಹಾಗಾಗಿ ನಾವೊಂದು ಮಾತು ಆಡುವ ಮುಂಚೆ 100 ಸಲ ಯೋಚಿಸಬೇಕು. ಒಂದು ಏಟು ಕೊಟ್ಟರೂ ಕೂಡ ಮರೆತು ಹೋಗಬಹುದು. ಆದರೆ ಆಡಿರುವ ಮಾತು ಸಾಯೋವರೆಗೂ ಮರೆಯಲು ಆಗಲ್ಲ. ಹಾಗಾಗಿ ಇಲ್ಲಿ ಬೇರೆಯವರು ನಿಮ್ಮನ್ನು ಹೀಯಾಳಿಸುವಂತೆ ಆಡಿದ ಮಾತುಗಳು ನಿಮ್ಮ ತಪ್ಪೇ ಇಲ್ಲದೆ ನಡೆದಿರುವುದು. ಆ ವ್ಯಕ್ತಿಗಳು ಯಾರು ಅನ್ನೋದು ಕೂಡ ನಿಮಗೆ ಚೆನ್ನಾಗಿ ಗೊತ್ತಿದೆ. ಇವರೆಲ್ಲ ಕೂಡ ಸಾಮಾನ್ಯವಾಗಿ ನಿಮ್ಮ ಸಂಬಂಧಿಕರಲ್ಲೇ ಇದ್ದಾರೆ. ಅವರೇ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದ್ದಾರೆ ಅಂತ ನಿಮಗೆ ಗೊತ್ತಿದ್ದರೂ ಕೂಡ ಅವರನ್ನ ಕೇಳೋಕೆ ಒಮ್ಮೊಮ್ಮೆ ಧೈರ್ಯ ಸಾಲದೆ, ಒಮ್ಮೊಮ್ಮೆ ಇಷ್ಟ ಇಲ್ಲದೆ, ಒಮ್ಮೊಮ್ಮೆ ಕುಟುಂಬದಲ್ಲಿ ಸಮಸ್ಯೆ ಏಕೆ ಅನ್ನೋ ಕಾರಣದಿಂದ ನೀವು ಮನಸ್ಸಿನಲ್ಲೇ ಇಟ್ಟುಕೊಂಡು ತುಂಬಾ ನೊಂದು ಹೋಗಿದ್ದೀರಿ. ಇದರ ಜೊತೆಗೆ ಏಳ್ನಾಟ್ ಶನಿ ಪ್ರಭಾವದಿಂದ ಕೂಡ ಮಾನಸಿಕ ಅಶಾಂತತೆ, ದಣಿವು ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಅನುಭವಿಸಿದ್ದೀರಿ. ಇನ್ನು ಮುಂದೆ ನಿಮ್ಮ ಜೀವನ ಆ ರೀತಿ ಇರಲ್ಲ. ಇದಕ್ಕೂ ಮುಂಚೆ ಯಾರು ನಿಮ್ಮ ಹಿಂದೆ ಚಾಡಿ ಹೇಳಿದ್ದರೋ, ಯಾರು ನಿಮ್ಮನ್ನು ಹೀಯಾಳಿಸಿ ಮಾತನಾಡಿದ್ದರೋ, ನಿಮ್ಮ ಬಗ್ಗೆ ಯಾರು ತಪ್ಪು ಪ್ರಚಾರ ಮಾಡಿದ್ದರೋ ಅವರೇ ನಿಮ್ಮ ಹತ್ತಿರ ಬಂದು ಸಹಾಯ ಕೇಳ್ತಾರೆ. ಅವರ ಗೌರವ ಉಳಿಸಿಕೊಳ್ಳಲು ಈಗ ಅವರಿಗೆ ನಿಮ್ಮ ಸಹಾಯ ಬೇಕು. ನೀವು 1 ನಿಮಿಷ ಅವಕಾಶ ಕೊಟ್ಟರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ಆದರೆ ಈಗ ಅವರು ಇಷ್ಟೊಂದು ಬದಲಾದಂತೆ ನಟಿಸುತ್ತಿದ್ದರೂ ಈ ಹಿಂದೆ ಅವರು ಮಾಡಿದ ಅನ್ಯಾಯ ನಿಮ್ಮ ಮನಸ್ಸಿನಲ್ಲಿ ಹಾಗೆ ಉಳಿದಿದೆ. ಇವರಿಗೆ ಸಹಾಯ ಮಾಡೋದಾ ಬೇಡವಾ, ಇವರನ್ನ ಮತ್ತೆ ನಂಬೋದಾ ಬೇಡವಾ ಅಂತ ನೀವು ನಿಮ್ಮನ್ನೇ ಪ್ರಶ್ನಿಸಿಕೊಳ್ಳುತ್ತಿದ್ದೀರಿ. ನಿಮ್ಮ ಈ ಪ್ರಶ್ನೆಗೆ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಒಂದು ಸಲ ಒಂದು ವಿಷಸರ್ಪ ದಾಹ ಅಂತ ಒಂದು ಮಡಕೆಯ ಹತ್ತಿರ ಬಂದು ನಿಂತುಕೊಂಡಿತು. ಅದರ ದಾಹ ಅರ್ಥ ಮಾಡಿಕೊಂಡ ಒಬ್ಬ ವ್ಯಕ್ತಿ ಆ ಹಾವಿಗೆ ಸ್ವಲ್ಪ ನೀರು ಕೊಟ್ಟ. ಆ ನೀರನ್ನೆಲ್ಲ ಪೂರ್ತಿಯಾಗಿ ಕುಡಿದ ಹಾವು ಅದರ ಮನಸ್ಸಿನಲ್ಲಿ, ನಾನು ಕಾಣಿಸಿದರೆ ಎಲ್ಲರೂ ನನ್ನನ್ನು ಹೊಡೆದು ಸಾಯಿಸುತ್ತಾರೆ, ಆದರೆ ಇವನು ನನಗೆ ನೀರು ಕೊಟ್ಟ ಅಂದರೆ ಅದರ ಅರ್ಥ ಏನು? ಇವನು ನನ್ನನ್ನು ಕೊಲ್ಲುವುದಕ್ಕೂ ಮುಂಚೆ ನಾನೇ ಇವನನ್ನು ಕೊಂದು ಬಿಡೋಣ ಅಂದುಕೊಂಡು ಅವನ ಕಾಲಿನ ಮೇಲೆ ಕಚ್ಚಿ ಅಲ್ಲಿಂದ ಹೊರಟು ಹೋಯಿತು. ಇಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೋತೀನಿ. ಅಂತ ಹಾವಿನಂತ ವ್ಯಕ್ತಿಗಳೇ
ಈ ಪ್ರಪಂಚದಲ್ಲಿ ತುಂಬಿರೋದ್ರಿಂದ ನೀವು ಒಂದು ವಿಷಯ ನೆನಪಿಟ್ಟುಕೊಳ್ಳಿ. ನೀವು ಅನುಭವಿಸಿದ ಕಷ್ಟಗಳು ಹಾಗೂ ನಷ್ಟಗಳಿಂದ ನೀವೆಷ್ಟೋ ಗುಣಪಾಠ ಈಗಾಗಲೇ ಕಲಿತಿದ್ದೀರಿ. ಬೇರೆ ಮನುಷ್ಯನ ಆಲೋಚನೆ ತಿಳಿದುಕೊಳ್ಳುವ ಬುದ್ಧಿವಂತಿಕೆ ನಿಮಗೆ ಈಗಾಗಲೇ ಬಂದಿದೆ. ಹಾಗಾಗಿ ಯಾರಿಗೆ ಎಷ್ಟು ಸಲಹೆ ಕೊಡಬೇಕು, ಯಾರ ಹತ್ತಿರ ಎಷ್ಟು ಮಾತನಾಡಬೇಕು, ಅವರು ನಿಮ್ಮ ಮೇಲೆ ಪ್ರಯೋಗಿಸಿದ ಬಾಣ ಯಾವ ಸಮಯದಲ್ಲಿ ಹಿಂದಿರುಗಿ ನೀವು ಪ್ರಯೋಗಿಸಬೇಕು, ಇದೆಲ್ಲ ಕೂಡ ಚೆನ್ನಾಗಿ ತಿಳಿದುಕೊಳ್ಳಿ. ಈಗಾಗಲೇ ನೀವು ತುಂಬಾನೇ ನೊಂದು ಹೋಗಿದ್ದೀರಿ. ಏಳ್ನಾಟ್ ಶನಿ ಪ್ರಭಾವ ಶುರುವಾದಾಗಿನಿಂದ ನಿಮಗೆ ಬರೀ ಕಷ್ಟಗಳೇ ಬರುತ್ತಿದೆ. ಈಗ ಹೇಗೋ ಏಳ್ನಾಟ್ ಶನಿ ದಶೆ ಕೊನೆ ಹಂತದಲ್ಲಿ ಬಂದಿರೋದ್ರಿಂದ ಸ್ವಲ್ಪ ತಾಳ್ಮೆಯಿಂದ ಇರಿ. ನಿಮಗೆ ಜೂನ್ ತಿಂಗಳಿನವರೆಗೂ ಸ್ವಲ್ಪ ಈ ಶನಿ ಪ್ರಭಾವದ ಎಫೆಕ್ಟ್ ಹಾಗೆ ಇರುತ್ತೆ. ಈಗಾಗಲೇ ನಿಮಗೆ ಒಳ್ಳೆ ಸಮಯ ಶುರುವಾಗಿದೆ. ಆದರೆ ಪೂರ್ತಿಯಾಗಿ ನಿಮ್ಮ ಅದೃಷ್ಟ ಬದಲಾಗೋಕೆ 2 ತಿಂಗಳು ನೀವು ಕಾಯಲೇಬೇಕು. ನೀವು ಈ ಮಾರ್ಚ್ ತಿಂಗಳ ನಂತರ ಡೀಪ್ ಆಗಿ ಯೋಚನೆ ಮಾಡೋದು ಆಟೋಮೆಟಿಕ್ ಆಗಿ ಕಡಿಮೆ ಮಾಡ್ತೀರಿ. ಬೇರೆಯವರ ಬಗ್ಗೆ ಯೋಚನೆ ಮಾಡೋದು ಕಡಿಮೆ ಮಾಡ್ತೀರಿ. ನಿಮ್ಮ ಆರೋಗ್ಯ ಕೂಡ ಸೆಟ್ ಆಗುತ್ತೆ. ನಿಮ್ಮ ರಾಶಿಯ ಅಧಿಪತಿ ಶನಿದೇವರು ನಿಮ್ಮ ರಾಶಿಯನ್ನು ಬಿಟ್ಟು ಹೋಗುವಾಗ ನಿಮಗೆ ಒಳ್ಳೆಯದು ಮಾಡಿ ಹೋಗ್ತಾರೆ. ಹಾಗಾಗಿ ಸುಮ್ಮನೆ ಹೆದರಬೇಡಿ. ಆದರೆ ನಿಮ್ಮ ಶತ್ರುಗಳ ಬಗ್ಗೆ ಮಾತ್ರ ಯಾವಾಗಲೂ ಎಚ್ಚರಿಕೆಯಿಂದ ಇರಿ. ಎಲ್ಲೂ ಕೂಡ ಮಾತು ಜಾರಬೇಡಿ. ನಿಮಗೆ ಎಲ್ಲಿ ಬೆಲೆ ಸಿಗುತ್ತದೋ ಅಲ್ಲಿ ಮಾತ್ರ ಮಾತನಾಡಿ. ಎಲ್ಲಿ ಬೆಲೆ ಸಿಗುವುದಿಲ್ಲವೋ ಅಲ್ಲಿ ನಿಶ್ಶಬ್ದವಾಗಿರಿ. ನಿಶ್ಶಬ್ದಕ್ಕಿಂತ ದೊಡ್ಡ ಆಯುಧ ಮತ್ತೊಂದಿಲ್ಲ ಎಂದು ನೆನಪಿಟ್ಟುಕೊಳ್ಳಿ. ಗಲಾಟೆ ಮಾಡೋದ್ರಿಂದ ಸಾಧಿಸೋದು ಏನೂ ಇಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ಮುಟ್ಟಾಳರನ್ನು ಬದಲಾಯಿಸಲು ಆಗುವುದಿಲ್ಲ ಎಂದು ತಿಳಿದುಕೊಳ್ಳಿ. ನೀವು ನಿಮ್ಮ ಸಂಗಾತಿಯಿಂದ ಕೂಡ ತುಂಬಾನೇ ನೊಂದಿದ್ದೀರಿ. ಒಂದು ರೀತಿಯಲ್ಲಿ ನರಕ ನೋಡಿದ್ದೀರಿ. ನಿಮ್ಮ ಮನಸ್ಸಿಗೆ ತದ್ವಿರುದ್ಧವಾಗಿ ನಿಮ್ಮ ಸಂಗಾತಿ ನಡೆದುಕೊಂಡಿದ್ದಾರೆ. ಎಲ್ಲರೂ ಅದೇ ರೀತಿ ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ 80% ಇದೇ ರೀತಿ ಇದ್ದಾರೆ. ನನ್ನ ಸಂಗಾತಿ ಏಕೆ ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ, ನನ್ನ ಮಾತು ಏಕೆ ಕೇಳುತ್ತಿಲ್ಲ, ನನಗೆ ಏಕೆ ಮರ್ಯಾದೆ ಕೊಡುತ್ತಿಲ್ಲ, ನಾನು ತಿಂದಿದ್ದೀನಾ ಇಲ್ಲವಾ ಅಂತ ಏಕೆ ಕೇಳುತ್ತಿಲ್ಲ, ನನ್ನ ಆರೋಗ್ಯದ ಬಗ್ಗೆ ಕೂಡ ಏಕೆ ಕೇರ್ ಮಾಡ್ತಾ ಇಲ್ಲ ಅಂತ ನೀವು ತುಂಬಾನೇ ಯೋಚಿಸಿ ಮಾನಸಿಕವಾಗಿ ಕುಗ್ಗಿದ್ದೀರಿ. ಹಾಗಾಗಿ ಹಳೆಯದನ್ನೆಲ್ಲ ಸದ್ಯಕ್ಕೆ ಮರೆತು ಬಿಡಿ. ನನ್ನ ಉದ್ದೇಶ ನಿಮಗೆ ನಡೆದ ಅವಮಾನ ಮರೆತು ಬಿಡಿ ಅಂತ ಅಲ್ಲ. ನಾನು ಹೇಳಿದ್ದು ಅವರ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಎಂಬ ಉದ್ದೇಶ ನಿಮಗಿದ್ದರೆ ಅದನ್ನು ಮರೆತು ಬಿಡಿ ಅಂತ. ಯಾಕಂದ್ರೆ ಹಲವಾರು ವರ್ಷಗಳಿಂದ ನೀವು ಒಳ್ಳೆ ಸಲಹೆಗಳನ್ನ ಕೊಡುತ್ತಾ ಕೆಟ್ಟ ಹೆಸರು ಪಡೆದುಕೊಂಡಿದ್ದೀರಿ. ಅಂದರೆ ನೀವು ಒಳ್ಳೆಯದು ಹೇಳಿದರೂ ಕೂಡ ಜನರಿಗೆ ಕೆಟ್ಟದಾಗಿ ಕಾಣಿಸುತ್ತಿದೆ. ಇಂಥ ಪರಿಸ್ಥಿತಿಯಲ್ಲಿ ನೀವವರನ್ನು ಬೈದರೂ ಬುದ್ಧಿಮಾತು ಹೇಳಿದರೂ ಪ್ರಯೋಜನ ಇರಲ್ಲ. ಯಾವುದನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡಿ. ನಾವು ಯಾವ ರೀತಿ ಮನೆಯಲ್ಲಿರುವ ಕಸ ಹೊರಗಡೆ ಎಸೆಯುತ್ತೀವೋ, ಒಣಗಿರೋ ಗಿಡನ ಕಿತ್ತು ಎಸೆಯುತ್ತೀವೋ, ಅದೇ ರೀತಿ ನಮ್ಮ ಮನಸ್ಸಿನಲ್ಲಿರುವ ನೋವುಗಳನ್ನು ಕೂಡ ಕಿತ್ತು ಎಸೆಯಬೇಕು. ಅದನ್ನು ಅಲ್ಲೇ ಇಟ್ಟುಕೊಂಡು ಈ ಗಿಡ ಚಿಗುರಬಹುದು ಅಂತ ಆಸೆ ಪಟ್ಟರೆ ಅದು ಪ್ರಯೋಜನ ಇರಲ್ಲ. ಯಾಕಂದ್ರೆ ನೀವಿನ್ನೂ ಹಳೆಯದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗುತ್ತಿದ್ದರೆ ಈಗ ಬರುತ್ತಿರೋ ಅದೃಷ್ಟದ ಬಗ್ಗೆ ಮರೆತು ಹೋಗುತ್ತೀರಿ. ಆಗ ನಿಮ್ಮ ಕೈಯಾರೆ ನೀವೇ ನಿಮ್ಮ ಅದೃಷ್ಟವನ್ನು ಹಾಳು ಮಾಡಿಕೊಳ್ಳುತ್ತೀರಿ. ನೀವು ನೋಡಲು ತುಂಬಾ ಸುಂದರವಾಗಿರುತ್ತೀರಿ. ನಿಮ್ಮ ಮನಸ್ಸು ಕೂಡ ತುಂಬಾ ಒಳ್ಳೆಯದು. ನೀವು ತುಂಬಾ ಬುದ್ಧಿವಂತರು ಕೂಡ. ಆದರೆ ಏಳ್ನಾಟ್ ಶನಿ ಪ್ರಭಾವದಿಂದ ನಿಮ್ಮ ಬುದ್ಧಿಗೆ ಮಂಕು ಹೊಡೆದಂತಾಗಿದೆ. ಈಗ ಮತ್ತೆ ನಿಮ್ಮ ಬುದ್ಧಿಗೆ ಕೆಲಸ ಕೊಡೋ ಸಮಯ ಬಂದಿದೆ. ನಾನು ಈಗಾಗಲೇ ನಿಮಗೆ ನರದೃಷ್ಟಿ ತುಂಬಾ ಇದೆ ಅಂತ ಹೇಳಿದ್ದೀನಿ. ನಿಮಗೆ ಏಳ್ನಾಟ್ ಶನಿದಶೆ ಬಂದಾಗಿನಿಂದ ನಿಮಗೆ ಈ ಕಷ್ಟಗಳು ಏಳ್ನಾಟ್ ಶನಿದಶೆ ಬಂದಾಗಿನಿಂದ ಅಲ್ಲ, ನಿಮಗೆ ಮದುವೆ ಆದಾಗಿನಿಂದ ಬಂದಿದೆ. ಇಲ್ಲಿ ನಿಮ್ಮ ಸಂಗಾತಿ ನಿಮ್ಮ ಶತ್ರು ಅಥವಾ ನಿಮ್ಮ ಸಂಗಾತಿಯಿಂದಲೇ ಕಷ್ಟಗಳು ಅಂತ ಹೇಳ್ತಾ ಇಲ್ಲ. ನಿಮ್ಮ ಸಂಗಾತಿಯ ಸಂಬಂಧಿಕರಿಂದ ತೊಂದರೆ ಅಂತ ಹೇಳ್ತಾ ಇದ್ದೀನಿ. ಅಂದರೆ ನಿಮ್ಮ ದಾಂಪತ್ಯ ನೋಡಿ ಹೊಟ್ಟೆ ಉರ್ಕೊಳ್ಳೋರು ನಿಮ್ಮ ಸುತ್ತಲೂ ತುಂಬಾ ಜನ ಇದ್ದಾರೆ. ನೀವು ಹಾಕ್ಕೊಳ್ಳೋ ಬಟ್ಟೆ ಆಗಿರ್ಬೋದು, ನೀವು ತಿನ್ನೋ ಊಟ ಆಗಿರ್ಬೋದು, ನಿಮ್ಮ ಹತ್ತಿರ ಇರೋ ಒಡವೆ ಆಗಿರ್ಬೋದು, ಅಥವಾ ನಿಮ್ಮ ಸ್ವಂತ ಮನೆ, ಜಾಗ ಅಥವಾ ಬೈಕು, ಕಾರು, ಈ ರೀತಿ ನಿಮ್ಮ ಹತ್ತಿರ ಏನೇ ಇದ್ದರೂ ಕೂಡ ಅದನ್ನ ನೋಡಿ ಹೊಟ್ಟೆ ಉರ್ಕೊಳ್ಳೋರು ನಿಮ್ಮ ಸಂಬಂಧಿಕರಲ್ಲೇ ಇದ್ದಾರೆ. ನಿಮ್ಮದು ತುಂಬಾ ಒಳ್ಳೆ ಮನಸ್ಸು ಇರೋದ್ರಿಂದ ನೀವು ಹಾಳಾಗಲಿ ಅಂತ ಬಯಸೋರ್ಗೂ ಕೂಡ ನೀವು ಒಳ್ಳೇದೇ ಮಾಡ್ತೀರಿ. ಆದ್ರೆ ಎಲ್ಲರೂ ಕೂಡ ನಿಮ್ಮ ತರ ಇರಲ್ಲ. ನೀವು ಕೋಪದಲ್ಲಿ ಒಂದು ಮಾತು ಬೈದ್ರು, ಶಾಪ ಕೊಟ್ರು ಕೂಡ
ನಿಮ್ಮ ಮನಸ್ಸು ಒಳ್ಳೇದಿರೋದ್ರಿಂದ ಅದವರಿಗೆ ತಟ್ಟಲ್ಲ. ಯಾಕಂದ್ರೆ ಒಬ್ಬರನ್ನ ಬೈದ್ರು, ಶಾಪ ಕೊಟ್ರು, ಮತ್ತೆ ನೀವು ಪಶ್ಚಾತ್ತಾಪ ಪಡ್ತಿರಲ್ಲ ಅದಕ್ಕೆ. ಆದ್ರೆ ಎಲ್ಲರೂ ಪಶ್ಚಾತ್ತಾಪ ಪಡಲ್ಲ. ಎಲ್ಲರ ಕಣ್ಣು ಒಂದೇ ರೀತಿ ಇರಲ್ಲ. ಇನ್ನು ನೀವು ಇಷ್ಟೊಂದು ನೋವು ತಿನ್ನುವುದಕ್ಕೆ ಆರ್ ಅಕ್ಷರದ ವ್ಯಕ್ತಿ ಕೂಡ ಒಂದು ರೀತಿಯಲ್ಲಿ ಕಾರಣ ಅಂತ ಹೇಳ್ಬೋದು. ಈ ಆರ್ ಅಕ್ಷರದ ವ್ಯಕ್ತಿ ಒಂದು ಹೆಣ್ಣು. ಸಾಮಾನ್ಯವಾಗಿ ನರದೃಷ್ಟಿ ಅನ್ನೋದು ಹೆಚ್ಚಾಗಿ ಒಂದು ಹೆಣ್ಣಿನಿಂದಾನೇ ಬರುತ್ತೆ. ಯಾಕಂದ್ರೆ ಹೆಂಗಸರು ಮಾತ್ರನೇ ಡೀಪ್ ಆಗಿ ಇನ್ನೊಬ್ಬರನ್ನ ಅಬ್ಸರ್ವ್ ಮಾಡ್ತಾರೆ. ಮುಖ್ಯವಾಗಿ ಇನ್ನೊಂದು ಹೆಣ್ಣು ಹಾಕಿರುವಂತ ಬಟ್ಟೆ, ಒಡವೆ, ಅವರ ಮನೆಯಲ್ಲಿರುವಂತ ಫರ್ನಿಚರ್ಗಳು, ಪಾತ್ರೆಗಳು, ಆಕೆಯ ದಾಂಪತ್ಯ ಜೀವನ ಎಲ್ಲವನ್ನ ಕೂಡ ಡೀಪ್ ಆಗಿ ಅಬ್ಸರ್ವ್ ಮಾಡ್ತಾರೆ. ನಿಮ್ಮಿಂದ ಅವರು ತುಂಬಾನೇ ಕಲಿತಿದ್ದಾರೆ. ಅದೇ ರೀತಿ ತುಂಬಾ ನರದೃಷ್ಟಿನ ಕೂಡ ಕೊಟ್ಟಿದ್ದಾರೆ. ಈ ಆರ್ ಅಕ್ಷರದ ಮಹಿಳೆ ಒಂದು ರೀತಿ ನರಿತರ. ಹೊಟ್ಟೆ ತುಂಬಾ ವಿಷ ತುಂಬಿಕೊಂಡಿದ್ದಾಳೆ. ಈ ವಿಷಯ ನಾನು ಹೇಳೋದಕ್ಕೂ ಮುಂಚೆನೆ ನಿಮಗೂ ಕೂಡ ಗೊತ್ತಿದೆ. ನಿಮ್ಮ ಮನಸ್ಸು ತುಂಬಾ ಸಲ ನಿಮಗೆ ಎಚ್ಚರಿಕೆ ಕೂಡ ಕೊಟ್ಟಿದೆ. ಆದ್ರೆ ಮತ್ತೆ ಮತ್ತೆ ಅವರ ಮಾತುಗಳಿಂದ ನೀವು ಮೋಸ ಹೋಗ್ತಿದ್ದೀರಿ. ಹಾಗಾಗಿ ಇನ್ನು ಮುಂದೇನಾದ್ರೂ ಎಚ್ಚೆತ್ತುಕೊಳ್ಳಿ. ಹಗಲು ನೋಡಿದ ಬಾವಿಗೆ ರಾತ್ರಿ ಹಾರಬೇಡಿ. ಅವರ ಮಾತಿಗೆ ಬೆಲೆ ಕೊಡೋ ಅಗತ್ಯ ಇಲ್ಲ. ಇದು ನಿಮ್ಮ ಜೀವನ. ನಿಮ್ಮ ಇಷ್ಟದಂತೆ ಬದುಕಿ. ಒಬ್ಬರ ಕಾಲಿನ ಚಪ್ಪಲಿಯಂತೆ ಬದುಕುವ ಹಣೆ ಬರಹ ನಿಮಗಿಲ್ಲ. ಯಾಕಂದ್ರೆ ನೀವು ಇದುವರೆಗೂ ಕಷ್ಟಪಟ್ಟು ಎಲ್ಲವನ್ನೂ ದುಡಿದಿದ್ದೀರಿ. ಹಾಗೆ ಎಲ್ಲವನ್ನೂ ದಾಟಿಕೊಂಡು ಬಂದಿದ್ದೀರಿ. ನಿಮಗೆ ಹಣ ಆಗಲಿ ಹೆಸರಾಗಲಿ ಸುಮ್ಮನೆ ಬಂದಿಲ್ಲ, ಯಾರಿಂದಾನೋ ಬಂದಿಲ್ಲ. ಅದೇ ರೀತಿ ಈಗ ಕಷ್ಟ ದಾಟಿ ಮುಂದೆ ಹೋಗೋಕ್ಕೂ ಕೂಡ ನಿಮ್ಮ ಜೊತೆ ಯಾರೂ ಇಲ್ಲ, ನಿಮ್ಮನ್ನು ಹೊರತುಪಡಿಸಿ. ಈಗ ನಿಮಗೆ ಕಷ್ಟ ಇರೋದ್ರಿಂದ ಯಾರೇನೇ ಹೇಳಿದ್ರೂ ಅವರ ಮಾತನ್ನ ನಂಬುತ್ತೀರಿ. ಮೊದಲು ಅದನ್ನ ಬಿಟ್ಟು ನಿಮ್ಮ ಮನಸ್ಸಿನ ಮಾತು ಮಾತ್ರ ನಂಬಿ. ಯಾರೋ ಏನೋ ಅಂದುಕೊಳ್ಳುತ್ತಾರೆ, ನನ್ನ ಜೊತೆ ಫ್ರೆಂಡ್ಶಿಪ್ ಕಟ್ ಮಾಡ್ತಾರೆ ಅಥವಾ ಸಂಬಂಧ ಕಟ್ ಮಾಡ್ತಾರೆ ಅನ್ನೋ ಒಂದು ಪರ್ಸನಲ್ ಫೀಲಿಂಗ್ ಕೂಡ ನಿಮ್ಮ ಮನಸ್ಸಿಗೆ ತಂದುಕೊಳ್ಳಬೇಡಿ. ನೀವೀಗ ಮಾಡಬೇಕಾಗಿರೋದೆಲ್ಲ ಒಂದೇ ಒಂದು ಕೆಲಸ. ನಿಮ್ಮ ಶತ್ರುಗಳು ಯಾರಿದ್ದಾರೋ ಅವರ ಮುಂದೆ ಐಷಾರಾಮಿಯಾಗಿ ಬದುಕಿ ತೋರಿಸಿ. ನೀವೊಂದು ವಿಷಯ ನೆನಪಿಟ್ಟುಕೊಳ್ಳಿ. ನೀವು ಹೊರಗಡೆ ಹೋಗುವಾಗ ಕಡಾಖಂಡಿತವಾಗಿ ನಿಮ್ಮ ಹಣೆಯಲ್ಲಿ ಸಿಂಧೂರ ಇರಬೇಕು. ಅಂದ್ರೆ ಆಂಜನೇಯ ಸ್ವಾಮಿಯ ತಿಲಕ. ಮೈಲಿಗೆ ಇರುವಾಗ ಹೊರತುಪಡಿಸಿ ಉಳಿದ ಎಲ್ಲಾ ದಿನ ಕೂಡ ನೀವು ಸ್ತ್ರೀಯಾಗಲಿ ಪುರುಷನಾಗಲಿ ಸಿಂಧೂರ ಹಣೆಯಲ್ಲಿ ಇರೋ ತರ ನೋಡ್ಕೊಳ್ಳಿ. ಇದು ತುಂಬಾ ಮಟ್ಟಿಗೆ ನಿಮ್ಮ ದೃಷ್ಟಿಯನ್ನು ಕಡಿಮೆ ಮಾಡುತ್ತೆ. ಹಾಗೆ ಅಂಗಾಲಲ್ಲಿ ಕಾಡಿಗೆ ಚುಕ್ಕಿಯನ್ನ ಇಟ್ಟುಕೊಳ್ಳಿ. ಇದು ಕೂಡ ಸ್ತ್ರೀ ಮತ್ತು ಪುರುಷ ಇಬ್ಬರಿಗೂ ಸೇರಿ ಹೇಳ್ತಾ ಇದ್ದೀನಿ. ಇನ್ನು ಹೆಂಗಸರು ಎಡಗಾಲಿಗೆ, ಪುರುಷರು ಬಲಗಾಲಿಗೆ ಕಪ್ಪು ದಾರ ಕಟ್ಕೊಳ್ಳಿ. ಒಂದು ವೇಳೆ ನಿಮ್ಮ ಶತ್ರು ಜೊತೆ ಹೊರಗೆ ಹೋಗೋ ಪರಿಸ್ಥಿತಿ ಬಂದ್ರೆ ನಿಮ್ಮ ಹತ್ತಿರ ಒಂದು ನಿಂಬೆಹಣ್ಣು ಇಟ್ಕೊಳ್ಳಿ. ಮನೆಗೆ ಬರೋಕ್ಕೂ ಮುಂಚೆ ಅದೇ ನಿಂಬೆಹಣ್ಣಿನಿಂದ ನಿಮ್ಮ ಎಡಗಡೆ 3 ಸಲ, ಬಲಗಡೆ 3 ಸಲ ತಿರುಗಿಸಿಕೊಂಡು ಅದನ್ನ ದೂರ ಎಸೆದು ಕೈಕಾಲು ಮುಖ ತೊಳೆದುಕೊಂಡು ಮನೆಯೊಳಗೆ ಹೋಗಿ. ಪ್ರತಿದಿನ ಮಲಗೋ ಮುಂಚೆ ಕಲ್ಲುಪ್ಪಿನಿಂದ ನಿಮಗೆ ನೀವೇ ದೃಷ್ಟಿ ತಗೊಳ್ಳಿ. ಇನ್ನು ಈ ಆರ್ ಅಕ್ಷರದ ವ್ಯಕ್ತಿ ನಾನೀಗಾಗಲೇ ಹೇಳಿದಂತೆ ನಿಮ್ಮ ರಕ್ತ ಸಂಬಂಧಿ ಅಲ್ಲ, ನಿಮ್ಮ ಸಂಗಾತಿಯ ಸಂಬಂಧಿಕರಲ್ಲಿ ಒಬ್ಬಳು. ಇವರಿಂದ ಲಾಭ 0%, ನಷ್ಟ 100%. ನಿಮ್ಮ ಕೆಡುಕು ಬಯಸುವವರಲ್ಲಿ ಈ ಆರ್ ಅಕ್ಷರದ ಮಹಿಳೆ ಫಸ್ಟ್ ಅಲ್ಲಿರ್ತಾಳೆ. ಹಾಗಾಗಿ ಒಂದು ವೇಳೆ ಈಕೆ ಬಂದು ನಿಮ್ಮ ಸಂಗಾತಿಯ ಬಗ್ಗೆ ತಪ್ಪಾಗಿ ಹೇಳಿದರೂ ಕೂಡ ನೀವು ನಂಬಬೇಡಿ. ಯಾಕಂದ್ರೆ ಈಕೆ ನಿಮಗೊಂದು ಹೇಳಿದರೆ ನಿಮ್ಮ ಸಂಗಾತಿಗೆ ಇನ್ನೊಂದು ಹೇಳಿರ್ತಾಳೆ. ಹಾಗಾಗಿ ಇವಳ ಹತ್ತಿರ ತುಂಬಾ ಹುಷಾರಾಗಿರಿ. ಇನ್ನು ನೀವು ಮನೆಯಲ್ಲಿ ಪ್ರತಿದಿನ ದೀಪಾರಾಧನೆ ಮಾಡಿ. ಇದರಿಂದ ನರದೃಷ್ಟಿ ಹಾಗೂ ವಾಸ್ತು ದೋಷಗಳು ಇದ್ದರೂ ಕೂಡ ಕಡಿಮೆ ಆಗುತ್ತೆ. ನೀವು ಯಾವ ಹೊಸ ವಸ್ತು ಕೊಂಡುಕೊಂಡರೂ ಕೂಡ ತಕ್ಷಣ ಬೇರೆಯವರಿಗೆ ತೋರಿಸೋದು ಬಿಟ್ಬಿಡಿ. ಹೇಗೋ ಅವರು ನೋಡೇ ನೋಡ್ತಾರೆ. ನೀವು ಅದೇ ಕೆಲಸದ ಮೇಲೆ ಮೊದಲು ಅವರಿಗೆ ತೋರಿಸೋ ಅಗತ್ಯ ಇಲ್ಲ. ಇನ್ನ ಅವರು ಯಾವುದಾದ್ರೂ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಕೆ ನಿಮ್ಮ ಹತ್ತಿರ ಕೇಳ್ತಾ ಇದ್ದಾಗ ನೀವು ನೋಡೋಣ, ಇನ್ನೂ ಟೈಮ್ ಇದೆ, ಈ ರೀತಿ ಕನ್ಫರ್ಮ್ ಇಲ್ಲದೆ ಇರೋ ಮಾತುಗಳನ್ನ ಮಾತಾಡಿ. ಆ ಕೆಲಸ ಆಯ್ತು, ಇನ್ನೇನು ಆಗೋ ಹಂತದಲ್ಲಿದೆ ಅಂತ ಶುಭ ಸುದ್ದಿಗಳನ್ನ ಹೇಳೋಕೆ ಹೋಗ್ಬೇಡಿ. ಯಾವಾಗಲೂ ಶತ್ರುಗಳ ಮುಂದೆ ಹೊಗಳಿಕೊಳ್ಳೋ ಕೆಲಸ ಮಾಡಬೇಡಿ. ನರದೃಷ್ಟಿಯಿಂದ ಇಲ್ಲದ ಸಲ್ಲದ ಸಮಸ್ಯೆಗಳು, ದಾಂಪತ್ಯದಲ್ಲಿ ಗಲಾಟೆ, ಆರ್ಥಿಕ ಸಮಸ್ಯೆ, ಅನಾರೋಗ್ಯ ಸಮಸ್ಯೆ ಇದೆಲ್ಲ ಕೂಡ ಬರುತ್ತೆ. ನಿಮಗೆ ಸಾಧ್ಯ ಆದ್ರೆ ಪ್ರತಿ ಶನಿವಾರ ವೆಂಕಟೇಶ್ವರ ಸ್ವಾಮಿ ದೇವಾಲಯ, ಪ್ರತಿ ಗುರುವಾರ ಸಾಯಿಬಾಬಾ ದೇವಾಲಯಕ್ಕೆ ಹೋಗಿ ಬರ್ತಾ ಇರಿ.
ಹಾಗೆ ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಶನಿದೇವರಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡೋದು, ದೀಪ ಹಚ್ಚೋದು ಮುಂತಾದವುಗಳನ್ನ ಮಾಡ್ತಾ ಇರಿ. ಕನಿಷ್ಠ ಪಕ್ಷ ತಿಂಗಳಲ್ಲಿ ಇಬ್ಬರಿಗಾದ್ರೂ ಊಟ ಕೊಡೋ ಕೆಲಸ ಮಾಡಿ. ಅದು ನಿಮ್ಮ ಬಂಧುಗಳು ಅಂತ ಅಲ್ಲ, ಯಾರಿಗಾದ್ರೂ ಓಕೆ. ಆಗಾಗ ಹಸುವಿಗೆ ಊಟ ತಿನ್ಸೋದು, ಪೂಜೆ ಮಾಡೋದು ಮುಂತಾದ ಕೆಲಸಗಳನ್ನ ಮಾಡ್ತಾ ಇರಿ. ಈ ಕೆಲಸಗಳಿಂದ ಪೂರ್ತಿಯಾಗಿ ನರದೃಷ್ಟಿ ಕಡಿಮೆಯಾಗಿ ಶನಿದೇವರ ಅನುಗ್ರಹ ಸಿಗುತ್ತೆ. ಹಾಗೆ ಗ್ರಹಗಳ ಸ್ಥಿತಿ ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತೆ. ಗುರುಬಲ ಹೆಚ್ಚಾಗುತ್ತೆ. ಕುಟುಂಬದಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳು ಇದ್ದೇ ಇರುತ್ತೆ. ಇದು ಎಲ್ಲರ ಕುಟುಂಬದಲ್ಲಿ ಇರೋದೆ. ಹಾಗಾಗಿ ಎಲ್ಲವನ್ನೂ ನೀವು ಮನಸ್ಸಿಗೆ ತೆಗೆದುಕೊಳ್ಳಬೇಡಿ. ಇನ್ನು ಸದ್ಯಕ್ಕೆ ಈ 3 ತಿಂಗಳಲ್ಲಿ ನೀವು ಅಂದುಕೊಂಡಷ್ಟು ಹಣ ಬರಲ್ಲ. ಸ್ವಲ್ಪ ಕಡಿಮೆ ಬರುತ್ತೆ, ಸ್ವಲ್ಪ ಒತ್ತಡ ಇರುತ್ತೆ. ಹೇಗೋ ಇಷ್ಟು ವರ್ಷ ತಳ್ಳಿಕೊಂಡು ಬಂದಿದ್ದೀರಿ. ಇನ್ನೊಂದು 3 ತಿಂಗಳು ಕಷ್ಟಪಡಿ. ಈಗಿನಿಂದ ಸ್ವಲ್ಪ ಸ್ವಲ್ಪ ನಿಮ್ಮ ಸಮಸ್ಯೆಗಳು ಕಡಿಮೆಯಾಗುತ್ತಾ ಬರುತ್ತೆ. ಆದರೆ ಪೂರ್ತಿಯಾಗಿ ಕಡಿಮೆಯಾಗಲು, ನಿಮಗೆ ಅದೃಷ್ಟ ಬರಲು ಇನ್ನೊಂದು 3 ತಿಂಗಳು ಕಾಯಬೇಕು ಅಷ್ಟೇ ಸ್ನೇಹಿತರೆ. ಹೇಳಿದ್ದೆಲ್ಲ ನೆನಪಿಟ್ಟುಕೊಳ್ಳಿ. 6 ಅಕ್ಷರದ ಮಹಿಳೆಯಿಂದ ಸ್ವಲ್ಪ ಹುಷಾರಾಗಿರಿ. ನಿಮಗೆಲ್ಲ ಕೂಡ ಶುಭ ಆಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.